ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಸುರೇಶ್ ಬಾಬುರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಸುರೇಶ್ ಬಾಬುರವರಿಗೆ ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇನ್ನು ಬಿಲ್ಲಾಪುರ ನೂತನ ಅಧ್ಯಕ್ಷರಾದ ಸುರೇಶ್ ಬಾಬುರವರು ಮಾತನಾಡಿ, ನನ್ನ ಸೇವೆಯನ್ನು ಗುರುತಿಸಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಒಮ್ಮತದಿಂದ ನನ್ನನ್ನು ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ನನಗೆ ಸಿಕ್ಕ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸುರೇಶ್ ಬಾಬುರವರು ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಉಮಾದೇವಿ ಆನಂದ್ ರೆಡ್ಡಿ, ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶೋದಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಸ್ವಾಮಿ ರೆಡ್ಡಿ, ಅಡಿಗಾರಕಲ್ಲಹಳ್ಳಿ ಶ್ರೀನಿವಾಸ್, ಶ್ರೀಮತಿ ವರಲಕ್ಷ್ಮಿ, ಶ್ರೀಮತಿ ಅನಿತಾ, ಅಂಬಿಕಾ, ಶ್ರೀಮತಿ ರಮ್ಯಶ್ರೀ, ಶ್ರೀಮತಿ ಉಷಾ, ಶ್ರೀಮತಿ ಜೈತುನ್ ಬಿ, ಮೊಹಮ್ಮದ್ ಖಾನ್, ಯೋಗೇಶ್, ಸುಲ್ತಾನ್ ಖಾನ್, ನಗೀನಾ ಖಾನಂ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.
ಈ ದಿನ ಒಂದು ಸುದಿನ. ಮೊದಲು ನನ್ನ ದೇವರುಗಳಾದಂಥ ತಂದೆ ತಾಯಿಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ. ನಂತರ ನಾನು ಒಂದು ಗ್ರಾಮ ಪಂಚಾಯಿತಿ ಸದಸ್ಯನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗುರುತಿಸಿದಂತಹ ನನ್ನ ಎಲ್ಲ ಸಮುದಾಯದ ಮುಖಂಡರಿಗೂ ಹಾಗೂ ನಮ್ಮ ಯುವಕರಿಗೂ, ನಮ್ಮ ಸಂಬಂಧಿಗಳಿಗೂ, ನಮ್ಮ ಸ್ನೇಹಿತರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ವಿಜಯದ ಹಿಂದೆ ನಮ್ಮ ಗ್ರಾಮದ ಜನರ, ನಮ್ಮ ಯುವಕರ, ನಮ್ಮ ಆತ್ಮೀಯ ಸ್ನೇಹಿತರ, ನಮ್ಮ ಮುಖಂಡರುಗಳ ಶ್ರಮವಿದೆ. ನಾನು ಇವತ್ತು ಈ ಮಟ್ಟಕ್ಕೆ ಏನಕ್ಕೆ ಬಂದು ನಿಂತಿದ್ದೀನಿ ಅಂದರೆ ಅವ್ರ ಶ್ರಮದಿಂದ ಬಂದಿದ್ದೀನಿ. ಮತ್ತು ಈ ಒಂದು ಅಧ್ಯಕ್ಷರ ಚುನಾವಣೆಯನ್ನು ಎರಡನೇ ಬಾರಿಗೆ ತೆರವಾದವಾಗ 2023 ಆಗಸ್ಟ್ 4ನೇ ತಾರೀಕು ಸ್ಪರ್ಧೆ ಮಾಡಿದ್ದೆ. ಆಗ ಆ ಸ್ಪರ್ಧೆಯಲ್ಲಿ ನಾನು ಒಂದು ಡ್ರಾ ಮೂಲಕ ಮಾತ್ರ ಸೋತಿದ್ದೆ. ಲಾಟ್ರಿ ಮುಖಾಂತರ ಮಾತ್ರ ಸೋತೆ ನಾನು, ಸಮಬಲದಿಂದ. ಆ ಒಂದು ಪರಿಶ್ರಮದ ಹಿಂದೆ ನನ್ನ ಆತ್ಮೀಯ ಸ್ನೇಹಿತರುಗಳು, ನಮ್ಮ ಮುಖಂಡರುಗಳು, ನನ್ನ ಆತ್ಮೀಯ ಮುಖಂಡನಾದ ಅಂದೇನಹಳ್ಳಿ ಆನಂದ್ ರೆಡ್ಡಿ ಅವರು ಹೆಚ್ಚು ಹೋರಾಟ ಮಾಡಿದ್ರು. ಈಗ ಅವ್ರು ನಮ್ಮ ಜೊತೆ ಇಲ್ಲ. ಅವರಿಗೆ ನಾನು ಜೀವನ ಪೂರ್ತಿ ಕೃತಜ್ಞನಾಗಿರುತ್ತೇನೆ. ಅದೇ ರೀತಿ ಈ ಒಂದು ಸ್ಥಾನವನ್ನು ನನಗೆ ಬರಲು ಒಂದು ರಾಜೀನಾಮೆಯನ್ನು ನೀಡಿ ನನ್ನ ಈಗ ಏನೋ ಅಧ್ಯಕ್ಷರಾಗಿದ್ದರು ಅವರು ಜೆ ವೆಂಕಟರಾಮರೆಡ್ಡಿ ಅವ್ರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ. ಇದರ ಹಿಂದೆ ಎಲ್ಲ ನಮ್ಮ ಸರ್ವ ಸದಸ್ಯರು ಒಂದು ಯಾವುದೇ ಒಂದು ಪಕ್ಷವಿಲ್ಲದೆ ಒಂದು ನನ್ನನ್ನು ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ. ಮತ್ತು ನಮ್ಮ ಗ್ರಾಮದ ಜನರು, ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರು ಬಂದು ಈ ದಿನ ನನ್ನನ್ನು ಅಭಿನಂದಿಸಿದ್ದಾರೆ. ಇರುವಂತಹ ಒಂದು ಅಲ್ಪಾವಧಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರುಗಳ ಒಂದು ಬೆಂಬಲ ಪಡೆದು ನಾನು ಪರಿಶ್ರಮ ಪಟ್ಟು ಇರೋಂಥ ಒಂದು ಅಲ್ಪಾವಧಿಯಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡು ನಾನು ಈಗ ಒಂದು ಅಧ್ಯಕ್ಷನ ಸ್ಥಾನವನ್ನು ಅಲಂಕರಿಸಿದ್ದೇನೆ. ಅದಕ್ಕೆ ನನ್ನ ಎಲ್ಲ ಸರ್ವ ಸದಸ್ಯರ ಬೆಂಬಲ ಸಹ ಸಿಗುತ್ತೈತೆ ಅಂತ ನಾನು ತುಂಬ ಆಶ್ವಾಸನೆ ಇಟ್ಕೊಂಡು ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ. ಇಲ್ಲಿ ಒಂದು ಈ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳ ಬೆಂಬಲನೂ ಇದೆ. ನಮ್ಮ ಸರ್ಜಾಪುರ ಪೊಲೀಸ್ ಠಾಣೆಯ ಒಂದು ಆರಕ್ಷಾ ವಿಭಾಗದ ಸಿಬ್ಬಂದಿಯೂ ಸಹ ಬಂದಿದ್ದಾರೆ. ಅವರಿಗೂ ಸಹ ನಾನು ಕೃತಜ್ಞನಾಗಿರುತ್ತೇನೆ. ಮತ್ತು ನಮ್ಮ ಈ ಒಂದು ನಾನು ಈಗ ಏನು ಅಧ್ಯಕ್ಷನಾಗಿದ್ದೀನೋ ಇಡೀ ನಮ್ಮ ರಾಜ್ಯದಲ್ಲಿ ತಲುಪಲು ಮೂಲ ಕಾರಣಕರ್ತರಾದಂತಹ ನಮ್ಮ ಮಾಧ್ಯಮ ಮಿತ್ರದವರು ಬಂದಿದ್ದಾರೆ. ಅವರಿಗೂ ನಾನು ಆಭಾರಿ ಹಾಗೂ ಕೃತಜ್ಞನಾಗಿರುತ್ತೇನೆ. ಯಾಕಂದರೆ ನಮ್ಮ ಮಾಧ್ಯಮದಿಂದನೇ ನಾವು ಈಗ ಎಲ್ಲ ಒಂದು ಸವಲತ್ತುಗಳನ್ನು ಪಡ್ಕೊತಾ ಇರೋದು, ನಮ್ಮ ಎಲ್ಲ ಒಂದು ವಿಚಾರಗಳನ್ನು ತಿಳ್ಕೊತಾ ಇರೋದು, ಎಲ್ಲನೂ ನಾವು ಇದು ಮಾಡ್ತಾ ಇರೋದು. ಯಾಕಂದರೆ ನಮಗೆ ಮಾಧ್ಯಮ ಬೇಕು, ಪತ್ರಿಕೆ ಬೇಕು. ಅದರ ಮುಖಾಂತರ ಕೆಲವೊಂದು ವಿಚಾರಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಇಟ್ಕೊಂಡು ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಬೋದು. ಅವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾನು ಅರ್ಪಿಸುತ್ತಾ, ನನಗೆ ಸಹಕಾರ ನೀಡಿದಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಮುಖಂಡರು, ನಮ್ಮ ಸರ್ವ ಸದಸ್ಯರು, ನಮ್ಮ ಬಿಲ್ಲಾಪುರದ ಗ್ರಾಮಸ್ಥರು, ಅಡಗಾಳಕಲ್ಲಹಳ್ಳಿ ಗ್ರಾಮಸ್ಥರು, ಬೋರ್ಕುಂಟೆ ಗ್ರಾಮಸ್ಥರು, ಸುತ್ತಮುತ್ತಲಿನ ಮುಖಂಡರುಗಳು ಸಹ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅವರಿಗೆಲ್ಲ ನಾನು ಕೃತಜ್ಞನಾಗಿರುತ್ತೇನೆ. ಬಿಲ್ಲಾಪುರ ಗ್ರಾಮ ಪಂಚಾಯತಿಯ 2ನೇ ಅವಧಿಯ ಉಳಿದಿರುವ ತಿಂಗಳುಗಳಿಗೆ ನಮ್ಮ ಸುರೇಶ್ ಬಾಬು ಅವರನ್ನು ನಮ್ಮ ಸದಸ್ಯರು ಎಲ್ಲರೂ ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ ಬಾಬು ಅವರು ಯಾವುದೇ ಒಂದು ಭೇದ ಭಾವವಿಲ್ಲದೆ ಒಂದು ಕೆಲಸಗಳನ್ನು ಎಲ್ಲರ ಸದಸ್ಯರ ಗಮನಕ್ಕೆ ತಂದು ನಿರ್ವಹಿಸಬೇಕೆಂದು ನಾನು ಈ ಸಮಯದಲ್ಲಿ ಅವರನ್ನು ಕೇಳಿಕೊಳ್ತಾ ಅವರನ್ನು ಹಾರೈಸುತ್ತೇನೆ. ಆತ್ಮೀಯ ಬಂಧುಗಳೇ, ಈ ದಿನ ನಮ್ಮ ಆತ್ಮ ಸ್ನೇಹಿತರಾದ ಸುರೇಶ್ ಬಾಬು ಅವರು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು. ಹಾಗೂ ಮಾತಿನಂತೆ ನಡೆದುಕೊಂಡು
ಯಾವ ದಿನಾಂಕ ಇದೆಯೋ ಆ ದಿನಾಂಕಕ್ಕೆ ರಾಜೀನಾಮೆ ಕೊಟ್ಟ ಜೆ ವೆಂಕಟರಾಮ ರೆಡ್ಡಿ ಅವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ಜನತೆಗೂ ಒಳ್ಳೆ ಕೆಲಸ ಮಾಡಲಿ, ಒಳ್ಳೆಯದಾಗಿ ಎಲ್ಲರ ಹತ್ರ ಇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸುರೇಶ್ ಬಾಬು ಅವರಿಗೆ ಮತ್ತೊಂದು ಅವಿರೋಧವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಸುರೇಶ್ ಬಾಬು ಅವರಿಗೆ ಅಭಿನಂದಿಸುತ್ತಾ ಮೊದಲನೇದಾಗಿ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಾನು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಮೀಸಲು ಜನರಲ್ ಕ್ಷೇತ್ರ ಆಗಿರೋದ್ರಿಂದ 3 ಬಾರಿ ಎಲೆಕ್ಷನ್ ನಡೀತು 2.5 ವರ್ಷದಲ್ಲಿ. ಇದಕ್ಕೆ ಮುಂಚೆ ಒಬ್ಬರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ, ಅದು ಇದಾಗಿತ್ತು, ಫೈಟ್ ಬಂತು. ಆಮೇಲೆ ನಾವೆಲ್ಲ ಕುಳಿತುಕೊಂಡು ಮಾತಾಡಿ ನಮ್ಮ ಇದರಲ್ಲಿ ಒಬ್ಬರು ಸೀನಿಯರ್ ಇದ್ದಾರೆ ವೆಂಕಟಮ್ಮಣ್ಣವರು, ಅವ್ರನ್ನ ಮಾಡಬೇಕಂತ ಆಗ್ಲಿಂದ ನಾವು 14 ಜನ ಸದಸ್ಯರು ಸೇರಿ ಅವ್ರನ್ನ 25 ವರ್ಷ ಆಗಿತ್ತು ಮಾಡಿ. ಆಮೇಲೆ ನಾವೆಲ್ಲ ಕುಳಿತುಕೊಂಡು ಇಲ್ಲ ಅವ್ರನ್ನ ಮಾಡಲೇಬೇಕಂತ ಹೇಳಿ ಅವ್ರನ್ನೂ ಅಧ್ಯಕ್ಷನಾಗಿ ಮಾಡಿದ್ವಿ. ಅದ್ರ ಜೊತೆನಲ್ಲಿ ಆವತ್ತೇ ನಮ್ಮ ಬಾಬಣ್ಣವ್ರಿಗೂ ನಾವು ಮಾತು ಕೊಟ್ಟಿದ್ದೀವಿ, ನೀನು ಇರೋ ಒಂದು 3 ತಿಂಗಳನ್ನ ಅವಧಿಯನ್ನ ನೀವು ಪೂರೈಸಬೇಕು ಅಂತ. ಆ ಮಾತಿನ ಪ್ರಕಾರ ಹಿರಿಯರಾದಂಥ ವೆಂಕಟಮ್ಮಣ್ಣವರು ಅವ್ರ ರಾಜೀನಾಮೆಯನ್ನು ಕೊಟ್ಟು ಇವರಿಗೆ ಅಧ್ಯಕ್ಷರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮದ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಪರವಾಗಿ ಬಾಬಣ್ಣವರಿಗೆ ಒಳ್ಳೆಯದಾಗಲಿ. ಏನು ಪಂಚಾಯಿತಿಯ ಮುಖ್ಯವಾದ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಮೂರೂರಿಗೂ ಸಮಾನವಾಗಿ ಹಂಚಿ ರಾಜ್ಯ ಮಟ್ಟದಲ್ಲಿ ಈ ಪಂಚಾಯಿತಿನ ಮೇಲ್ಸ್ತರಕ್ಕೆ ಎತ್ಕೊಂಡು ಹೋಗ್ಬೇಕಂತ ಅವರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ಯುವಕರಿಗೂ ಹಾಗೂ ಇಲ್ಲಿ ಬಂದಿರೋಂಥ ನಿಮ್ಮ ಮಾಧ್ಯಮ ಮಿತ್ರರಿಗೂ ಸಹ ನಾನು ವಂದಿಸ್ತಾ ಇವತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತಲ್ಲಿ ಬಾಬು ಸಾಹೇಬ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಇನ್ನೂ ಅವ್ರು ಹೆಚ್ಚಾಗಿ ಕೆಲಸ ಮಾಡಬೇಕು, ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಿಲ್ಲಾಪುರ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಡಗಾರ್ಕಲ್ಲಹಳ್ಳಿ ಸದಸ್ಯರುಗಳಿಗೆ, ಬೂರ್ಕುಂಟೆ ಸದಸ್ಯರುಗಳಿಗೆ ಎಲ್ಲರಿಗೆ ಅಭಿನಂದನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಾಬು ಅವರು ಇನ್ನೂ ಹೆಚ್ಚಾಗಿ ಕೆಲಸ ಮಾಡಬೇಕು, ಅವ್ರ ದೇವ್ರಿಗೂ ಇನ್ನೂ ಒಳ್ಳೆ ರೀತಿಯಾಗಿ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಬೇಕು. ಥ್ಯಾಂಕ್ ಯು. ನಮ್ಮ ಬಾಸು ವಾಟರ್ ಬಾಬಣ್ಣವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಅವ್ರು ಯಾವಾಗಲೂ ಇದೇ ಥರ ಮುಂದೆ ಏನು ಕೆಲಸ ಬರುತ್ತೋ ನೀಟಾಗಿ ಮಾಡಿಕೊಂಡು ಬಿಲ್ಲಾಪುರ ಇನ್ನೂ ಉದ್ಧಾರ ಆಗಲಿ ಅಂದ್ಬಿಟ್ಟು ಕೋರ್ಕೊಳ್ತಾ ಇದ್ದೀರಿ. ಯಾಕಂದರೆ ಲಾಸ್ಟ್ ಟೈಮೇ ಆಗಬೇಕಾಯಿತು, ಕಾರಣಾಂತರಗಳಿಂದ ಆಗಿಲ್ಲ. ಇಲ್ಲ ಟೈಮ್ ಲೆಕ್ಕಾಗಿದೆ. ಅವ್ರು ನಮ್ಮ ಬಾಸ್ ಅಧ್ಯಕ್ಷ ಆಗಬೇಕಂತ ಇಷ್ಟು ದಿನ ಕಾಯ್ತಾ ಇದ್ದೀವಿ. ಅವ್ರ ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕೆ ಶುಭಾಶಯ ತಿಳಿಸ್ತೀವಿ.